ನೋಡ್ತಿದ್ದೀರಾ ಸುಧಾ ಸದನ ಚಾನೆಲ್. ನಾನು ಸುಧಾ. ಈ ವಿಡಿಯೋದಲ್ಲಿ ಸೀರೆ ಸೆರಿಗೆಗೆ ಬೀಡ್ ವರ್ಕ್ ಮಾಡೋ ವಿಧಾನನ ನೋಡೋಣ. ಮೊದಲಿಗೆ ಸೀರೆ ಸೆರಗನ್ನು ಸಮನಾಗಿ ಕಟ್ ಮಾಡಿಕೊಂಡು ಹೊಲ್ಕೊಳ್ಬೇಕಾಗತ್ತೆ. ಸೆರಗನ್ನು ಮಡಚಿ ನಾರ್ಮಲ್ ಆಗಿ ಹೊಲ್ಕೊಂಡಿದ್ದೀನಿ ನೋಡಿ. ಬೇಕಾದರೆ ಜಿಗ್ಜಾಗ್ ಕೂಡ ಮಾಡ್ಕೋಬಹುದು. ಈ ಸೀರೆ ಮೇಲೆ ಬಿಳಿ ಪ್ರಿಂಟ್ಸ್ ಇರೋದ್ರಿಂದ ಮುತ್ತಿನ ಮಣಿ ಬಳಸಿದ್ರೆ ಚೆನ್ನಾಗಿ ಒಪ್ಪುತ್ತೆ. ನಾನಿಲ್ಲಿ 2 ಸೈಜಿನ ಮುತ್ತಿನ ಮಣಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜು, ಮತ್ತೊಂದು ಸಣ್ಣದು. ಇದು ಈ ರೀತಿ ಲೂಸಲ್ಲಿ ಮತ್ತು ಸರದಲ್ಲಿ ಸಹ ಸಿಕ್ಕತ್ತೆ, ಆದರೆ ಕ್ವಾಲಿಟಿಲಿ ವ್ಯತ್ಯಾಸ ಇರುತ್ತೆ. ಹಾಗೆ ಒಂದು ಗಟ್ಟಿ ದಾರ ತೊಗೊಂಡಿದ್ದೀನಿ. ಇದು ಮಿಷಿನ್ ದಾರಕ್ಕಿಂತ ಸ್ವಲ್ಪ ದಪ್ಪ ಇರೋದ್ರಿಂದ ಗಟ್ಟಿ ಇರುತ್ತೆ. ಹಾಗೆ ಒಂದು ಹೆಮ್ಮಿಂಗ್ ಸೂಜಿ, ಅಂದರೆ ದಾರ ಮತ್ತು ಮಣಿ ಎರಡು ಪೋಣಿಸೋಕ್ಕಾಗುವಂಥ ಸೂಜಿನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಒಂದೇಳೆ ದಾರನ ಸೂಜಿಲಿ ಪೋಣಿಸಿ ಒಂದು ತುದಿಯಲ್ಲಿ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಎಡಗೈನಲ್ಲಿ ಸೀರೆ ಸೆರಗಿನ ತುದಿಲಿ ಇಟ್ಕೊಂಡು ತುದಿಯಲ್ಲಿ ಓಪನ್ ಕಾಣುತ್ತೆ, ಅಲ್ಲಿಂದ ಸೂಜಿನ ಒಳಭಾಗಕ್ಕೆ ತಗೊಳ್ಬೇಕಾಗತ್ತೆ. ತಗೊಂಡಾದ್ಮೇಲೆ ಆ ಗಂಟನ್ನು ಒಳಗಡೆ ತಳ್ಳಬೇಕು, ಆಗ ನೀಟಾಗಿ ಕಾಣುತ್ತೆ. ಈಗ ಮೊದಲಿಗೆ 3 ಮಣಿ ಪೋಣಿಸ್ಕೊಳ್ಬೇಕಾಗತ್ತೆ. ಮೊದಲಿಗೆ ಒಂದು ಚಿಕ್ಕ ಮಣಿ, ನಂತರ ಒಂದು ದೊಡ್ಡ ಮಣಿ, ಮತ್ತು ಒಂದು ಚಿಕ್ಕ ಮಣಿ, ಈ ಕ್ರಮದಲ್ಲಿ ಪೋಣಿಸ್ಕೊಳ್ಬೇಕು. ಅದನ್ನು ವಿ ಶೇಪಲ್ಲಿ ಬರುವ ಹಾಗೆ ಫೋಲ್ಡ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಸೂಜಿನ ಬಟ್ಟೆ ಮೂಲಕ ಈ ಕಡೆ ತಗೊಳ್ಬೇಕು. ಈಗ ಮತ್ತೆ ಅದೇ ಸೂಜಿಯಿಂದ ಪಕ್ಕದಲ್ಲೇ ಬಟ್ಟೆ ಮೂಲಕ ಮಣಿಯಿಂದ ಹೊರಗೆ ತಗೊಳ್ಬೇಕು ಸೂಜಿನ. ದಾರ ಹೊರಗೆ ತಗೊಂಡು ಸ್ವಲ್ಪ ಜಗ್ಗಿದ್ರೆ ಅದು ಸ್ಟಿಫ್ ಆಗಿ ಗಟ್ಟಿಯಾಗಿ ಕೂರುತ್ತೆ. ಈಗ 2 ಮಣಿನ ತಗೋಬೇಕು. ಮೊದಲಿಗೆ ದೊಡ್ಡ ಮಣಿ, ನಂತರ ಚಿಕ್ಕ ಮಣಿ ತಗೊಳ್ಬೇಕು. ಸೇಮ್ ಅದೇ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಮುಂದೆ ಇದೇ ರೀತಿ 2 ಮಣಿನ ತಗೊಂಡು, ಅಂದರೆ ಮೊದಲಿಗೆ ದೊಡ್ಡ ಮಣಿ, ನಂತರ ಚಿಕ್ಕ ಮಣಿ, ಇದೇ ಕ್ರಮದಲ್ಲಿ ಪೋಣಿಸ್ಕೊಂಡು ಸೆರಗು ಪೂರ್ತಿ ಮುಗಿಯೋವರೆಗೂ ಇದೇ ರೀತಿ ಹಾಕ್ಕೊಳ್ಬೇಕು. ಈಗ ಮುಗಿತಾ ಬಂತು, ಕೊನೆ ಹಂತದಲ್ಲಿದ್ದೀವಿ. ಇಲ್ಲಿ ನೀವು ಗಮನಿಸಿದ್ರೆ ಇನ್ನೊಂದು ಮೆಥಡನ್ನು ನೋಡ್ಬೋದು. ಮಣಿನ ಪೋಣಿಸ್ಕೊಂಡಾದ್ಮೇಲೆ ಅದನ್ನು ವಿ ಶೇಪ್ನಲ್ಲಿ ಇಟ್ಕೊಂಡು ಒಂದೇ ಸರ್ತಿ ಈ ಕಡೆಯಿಂದ ಮಣಿಯಿಂದ ಹೊರಗೆ ಸೂಜಿನ ತಗೊಳ್ಬೋದು. ಪೂರ್ತಿ ಹಾಕಾಯಿತು. ಈಗ ಬಟ್ಟೆನ ಉಲ್ಟಾ ಮಾಡಿಕೊಂಡು 1-2 ಗಂಟನ್ನು ಹಾಕಿ ಆ ದಾರ ಒಳಗಡೆ ಹೋಗೋ ಹಾಗೆ ಈ ರೀತಿ ಸೂಜಿನ ಹಾಕ್ಕೊಳ್ಬೇಕು. ಉಳಿದ ದಾರನ ಕಟ್ ಮಾಡಿ ತೆಗಿಯೋಣ, ಆಗ ನೀಟ್ನೆಸ್ ಇರುತ್ತೆ. ಗೈಸ್, ಇದು ಸುಲಭ ಅನಿಸ್ತಾ? ಹಾಗಿದ್ರೆ ಇನ್ಯಾಕೆ ತಡ, ಯಾವ್ದಾದ್ರು ಒಂದು ಸೀರೆಗೆ ಟ್ರೈ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಸುಧಾ ಸದನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ಬಾಯ್ ಬಾಯ್.